ನಾವು ಪ್ರಕೃತಿ ತೊಂದರೆ ಮಾಡಿ ನಾವು ದುಡ್ಡು ಮಾಡ್ಕೊಳ್ಳೋದು ಬೇಡ. ಹಿಂಗ್ ಮಾಡೋದ್ರಿಂದ ಪ್ರಕೃತಿಗೂ ಏನೂ ಆಗಲ್ಲ. ಆಮೇಲೆ ನಿಮಗೆ ಮಾಯಶ್ಚರು ಕಾಪಾಡ್ಕೊಳ್ಳುತ್ತೆ. ಆಮೇಲೆ ಅದ್ರ ಎಲೆಗಳು ಬಿದ್ದು ನಿಮಗೆ ಇದು ಬಯೋಮಾಸ್ ಹೆಚ್ಚಾಗುತ್ತೆ. ಆರ್ಗ್ಯಾನಿಕ್ ಮೆಟೀರಿಯಲ್ ಸಾಕಷ್ಟು ಸಿಗುತ್ತೆ. ಅವಾಗ ನೀವು ಇನ್ಪುಟ್ ಏನು ತಂದು ಹಾಕೋದೇ ಅವಶ್ಯಕತೆ ಇರಲ್ಲ, ಇದೆಲ್ಲದೂ ಡೆವಲಪ್ ಆದಾಗ. ಆಮೇಲೆ ನೀವು ಪ್ರೂನಿಂಗ್ ಮಾಡ್ತಿರಲ್ಲ ಒಂದ್ ವರ್ಷಕ್ಕೊಂದ್ಸರಿ, ಒಂದ್ ವರ್ಷಕ್ಕೆ 3 ಸರಿ ಮಾಡ್ಬೇಕು ಚಿಗುರು ತೆಗಿಯೋದ್ನ, ಕೋಕೋದ್ನ. ಆಮೇಲೆ ಪ್ರೂನಿಂಗ್ ಮಾತ್ರನ ವರ್ಷಕ್ಕೊಂದ್ಸರಿ ಮಾಡ್ಬೇಕು. ವರ್ಷಕ್ಕೊಂದ್ಸರಿ ಮಾಡಕ್ಕಾಗದೇ ಇದ್ರು 2 ವರ್ಷಕ್ಕೊಂದ್ಸರಿ ಟಾಪ್ ಪ್ರೂನಿಂಗ್ ಮತ್ತು ಸೈಡ್ ಪ್ರೂನಿಂಗ್ ಮಾಡ್ಲೇಬೇಕು. ಹಿಂಗ್ ಮಾಡ್ಕೊಂಡ್ರೆ ಇದ್ರೆ ಗಿಡ ಬೆಳೆದ್ ಬಿಡ್ತವೆ ಸಾಕಷ್ಟು. ಅವ ನೀವು ಪ್ರೂನಿಂಗ್ ಮಾಡ್ತಾ ಇದ್ದು ಕರೆಕ್ಟ್ ಮಾಡ್ಕೊಂಡ್ರೆ, ಮೇಂಟೈನ್ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯೂಟ್ಯೂಬ್ ನೋಡಿ ಎಲ್ಲ ಬಂದಿರೋದ್ರಿಂದ ಆಂಧ್ರದೊಂದು ವಿಡಿಯೋ ನೋಡಿದ್ವಿ. ಆ ಕೋಕೋ ಹೆಂಗಾಗಿದೆ ನಮ್ಮ ಹಳೆ ಆತರ ಆಗ್ತವೆ. ಅದಕ್ಕೆ ನೋಡಿ ಎಲ್ಲ ಏನ್ ಮಾಡೋದಾದ್ರೂ ಪ್ಲಾನ್ ಅಂತ ಇರುತ್ತೆ. ಆ ಪ್ಲಾನ್ ತಕ್ಕಂತೆ ನಾವು ಕರೆಕ್ಟ್ ಆಗಿ ಜೋಡಣೆ ಮಾಡ್ಕೊಂಡ್ರೆ ಅಷ್ಟು ವರಮಾನ ಬರ್ತಾ ಹೋಗುತ್ತೆ. ಈಗ ಕೋಕೋ ಹಾಕಿದ್ವು, ನಿಮಗೆ 15 ದಿನಕ್ಕೊಂದ್ಸರಿ ನಿಮಗೆ ಇದನ್ನ ಮಾಡ್ಲೇಬೇಕು, ಹಾರ್ವೆಸ್ಟ್ ಮಾಡ್ಲೇಬೇಕು. ಅಲ್ಲ, 15 ದಿನಕ್ಕೊಂದ್ಸರಿ ಮಾಡಿದ್ರೆ ಸಾಕು, ವಾರಕ್ಕೊಂದ್ಸರಿ ಬೇಡ. ಮತ್ತೆ ಒಂದ್ 2 ತಿಂಗಳು 3 ತಿಂಗಳು ಗ್ಯಾಪ್ ಸಿಗುತ್ತೆ ವರ್ಷದಲ್ಲಿ. ಒಂದ್ 7-8 ತಿಂಗಳಂತಲೂ ರೆಗ್ಯುಲರ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಮಾಡ್ಕೊಂಡ್ರಾಯ್ತು. ಅವಾಗ ನಮಗೆ ಕೆಲಸ ಸಿಕ್ತು, ನಾವು ಬೇರೆ ಹವ್ಯಾಸಗಳಿಗೆ ಹೋಗಲ್ಲ. ಕಮಿಟ್ಮೆಂಟ್ ಬೇಕು. ಈ ಕಮಿಟ್ಮೆಂಟ್ ಇರೋಂಥವನು ಇವನ್ನೆಲ್ಲ ಮಾಡ್ಕೊಂತಾನೆ. ಇವೆಲ್ಲವೂ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತಂದವನು ಎಲ್ಲ ತೆಗೆದು ಬೇಸೆ ಹೊಡ್ಕೊಂಡು ಆರಾಮಾಗಿರ್ತಾನೆ. ಹಾಗಾಗಿ ಅದಕ್ಕೆ ಒಟ್ಟು ನಮಗೇನು, ನಾವು ದುಡಿತಾ ಇರೋದು ದುಡ್ಡಿಗೆ ಕಾಂಪಿಟೇಷನ್. ಯಾಕಂತಂದ್ರೆ ಇವತ್ತು ನಾವು ದುಡ್ಡಿಗೆ ಬೇಡ ಅಂತಂದ್ರೆ ಅದು ಸುಮ್ಮನೆ ಇವನು ಯಾರೋ ಮೂರ್ಖ ಅಂತೀರಿ. ನಾವು ದುಡ್ಡಿಗೆ ಮಾಡಬೇಕು. ಮುಖ್ಯ ನಮಗೆ ದುಡ್ಡು ಆದಾಯ ಬರಬೇಕು, ಒಂದು ಸೋರ್ಸು. ಈಗ ನೀವು 1 ಎಕರೆ ಪ್ರದೇಶದಲ್ಲಿ ಒಂದು 4 ಬೆಳೆನ ನೀವು ಕರೆಕ್ಟಾಗಿ ಬೆಳ್ಕೊಂಡ್ರೆ ಒಂದೊಂದು ಬೆಳೆಯಲ್ಲಿ ಆವರೇಜ್ 2-2 ಲಕ್ಷ ರೂಪಾಯಿನೇ ಆವರೇಜ್ ಇಸ್ಕೊಳ್ಳಿ. 4 ಬೆಳೆ ಅಂತಂದ್ರೆ 8 ಲಕ್ಷ ರೂಪಾಯಿ ಆದಾಯ ಬಂತು, ಸಾಕಲ್ಲ? 1 ಎಕರೆಗೆ ಒಂದು 5-6 ಲಕ್ಷ ಬಂತು ಅಂತಂದ್ರೆ ಏನ್ ಸುಖವಾಗಿ ಒಂದು ಸಂಸಾರ ಜೀವನ ಮಾಡಬಹುದು. ಹಾಗಾಗಿ ಅದಕ್ಕೇನೆ ಈಗ ನಾವು ಮಾಡ್ಬೇಕಾಗಿರೋ ಉದ್ದೇಶ ಏನು ಅಂತಂದ್ರೆ, ಇರೋ ಹಿಡುವಳಿನಲ್ಲಿ ಯಾವ ಮಟ್ಟಕ್ಕೆ ನಾವು ಆದಾಯ ತೆಗಿತೀವಿ, ಪ್ಲಾನ್ ಏನು ನಮ್ದು ಅಂತ ಯೋಚನೆ ಮಾಡ್ಬೇಕು. ಹಾಗಾಗಿ ಈಗೇನು ಒಂದು ಫ್ಯಾಷನ್, ಈಗ ಪಾಪ ತಂದು ಹಾಕಿದ್ದಾರೆ ಕಾಫಿ, ಈ ಕಾಫಿ ಐಡಿಯಾ ಇಲ್ಲ, ಈಗ ಇದು ನೆರಳಿಗೆ ಬರಲ್ಲ ಅಂತಂದ್ರೆ ನಾಳೆ ಇವರಿಷ್ಟು ಶ್ರಮ ಪಡ್ತಾರಲ್ಲ, ಶ್ರಮ ಪಟ್ಟು 4-5 ವರ್ಷ ಆದ್ಮೇಲೆ ಏನು ಬೆಳೆ ಬರದೇ ಇದ್ರೆ ಏನೋ 1 ಕೆಜಿ ಅರ್ಧ ಕೆಜಿ ಕೊಯ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ? ಹಾಗಾಗಿ ನೀವು ಕೋಕೋ ಹಾಕಿ ಈ ಪ್ರದೇಶದಲ್ಲಿ ಈ ಬಿಸಿಲಿಗೆ ಈ ಈಟಿಗೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಾಗ ಅದು ಮಿನಿಮಮ್ ಅಂತಂದ್ರೂ 2 ಕೆಜಿ, ಮ್ಯಾಕ್ಸಿಮಮ್ ಅಂತಂದ್ರೆ 8 ಕೆಜಿ ತೆಗಿಬಹುದು. ಒಣ ಬೀನ್ಸ್ನ ಪ್ಲಾನ್ ಮಾಡ್ಕೋಬೇಕು. ಅವಾಗ ನಿಮಗೆ ಬ್ರಾಂಚಸ್ ದೊಡ್ಡದಾಗಿ ಬಿಡಬೇಕು. ಅಂದ್ರೆ ತೀರಾ ಹೊರಗೆ ಹೋಗ್ಬಾರ್ದು, 9-10 ಅಡಿ ಮೇಲೆ ಹೊರಗೆ ಹೋಗ್ಬಾರ್ದು. ಅದರಲ್ಲಿ ಮಧ್ಯದ ಬ್ರಾಂಚಸ್ ಬಿಟ್ಕೋಬೇಕು. ಪ್ಲಾನ್ ಗೊತ್ತಾಗುತ್ತೆ. ಒಂದು 1 ವರ್ಷ 2 ವರ್ಷ ನೀವು ಪ್ರೂನಿಂಗ್ ಮಾಡ್ತಾ ಇದ್ದೀರಿ, ಯಾವ್ದು ಬಿಟ್ಕೋಬೇಕು ಯಾವ್ದು ತೆಗಿಬೇಕು ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಅದಕ್ಕೆ ಹೆಚ್ಚು ಪೋಷಕಾಂಶ ಸಿಕ್ಕಿ ಚೆನ್ನಾಗಿತ್ತು ಅಂತಂದ್ರೆ ಅದು 5 ಅಡಿಯಿಂದನೂ ಬಿಡ್ತಾ ಹೋಗ್ತವೆ. ಆಮೇಲೆ ಕೊಂಬೆಗಳೆಲ್ಲಲ್ಲಿ ಬಿಡ್ತಾ ಹೋಗ್ತವೆ. ಅದರಲ್ಲಿ ಒಂದು 50% ಹೋದ್ರೂ 50% ಉಳಿತು 5 ಕೆಜಿ ಅಂತಲೂ ಸಿಗುತ್ತೆ ಒಣ ಬೀನ್ಸು. ಹಾಗಾಗಿ ಇವತ್ತಿನ ರೇಟಲ್ಲಿ 700 ರೂಪಾಯಿ ಅಂತಲೇ ಇರ್ತೀವಿ. ಇಲ್ಲ, 770 ರೂಪಾಯಿ ಮೊನ್ನೆ ಕೊಟ್ಟು ಬಂದೆ ನಾನು. 770 ರೂಪಾಯಿ ಕೊಟ್ಟಿದ್ದು, 40 ರೂಪಾಯಿಗೆ ಡ್ರೈ ಬೀನ್ಸು. ಹಾಗಾಗಿ ನಿಮಗೆ 700 ರೂಪಾಯಿ ಸಿಗಲಿ, 500 ರೂಪಾಯಿ ಸಿಗಲಿ, ಅಲ್ಲಿಗೆ 5-5-25 2,500 ರೂಪಾಯಿ ಸಿಕ್ಬಿಡ್ತು. 2,500 ರೂಪಾಯಿ ಸಿಗುತ್ತೆ. ಆಮೇಲೆ ಜಾಯಿಕಾಯಿ ಅಷ್ಟೇನೆ. ಜಾಯಿಕಾಯಿನ ಕರೆಕ್ಟಾಗಿ ಮರದ್ದು ನಮ್ಮ ಪುಣ್ಯ, ಬೀಜದ್ದು ನಾವು ತಂದು ಹಾಕೋದು ನಮ್ಮ ಪುಣ್ಯ. ಬಂದರೆ ಎಲ್ಲವೂ ಬರ್ಬೋದು, ಬರದೇ ಇದ್ರೆ ಒಂದು 50% 80% ಹೋಗ್ಬೋದು. ಹಾಗಾಗಿ ಅವು ಹೋಗಿ ನಾನು 8 ವರ್ಷ ಕಾಯ್ತೀನಿ. ಕಾದ್ಮೇಲೆ ಅದು ಗಂಡು ಗಿಡ ಅಂತ ಆದ್ಮೇಲೆ ಅದು ಕಸಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತೆ 3 ವರ್ಷ ಕಾಯ್ಬೇಕು ಕಸಿ ಕಟ್ಟಿ. ಅದಕ್ಕೆ ಈಗ ನಾವು ಬೀಜ ಕಸಿದ ತಂದರೆ ಈಗಲೇ 3 ವರ್ಷಕ್ಕೆ ಫಸಲಿ ಬರುತ್ತೆ. ಒಂದು 2 ಕೆಜಿನಂತಲೂ 3 ವರ್ಷಕ್ಕೆ ಸಿಗುತ್ತೆ. ನಮಗೆ 3 ವರ್ಷಕ್ಕೆ ನಾವು ಗಿಡಕ್ಕೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬಂದು ಹೋಗ್ಬಿಡ್ತಾ. ಆಮೇಲೆ 4ನೇ ವರ್ಷದಿಂದನ ಸ್ವಲ್ಪ ರೈಸ್ ಆಗ್ತಾ ಹೋಗುತ್ತೆ. ಬ್ರಾಂಚಸ್ ಬಂದಮೇಲೆ ನಾವು ಕೊಡೋ ಪೋಷಕಾಂಶ ಮತ್ತು ನಾವು ನಮ್ಮ ಆರೈಕೆ ಮೇಲೆ ಅದು ಬೆಳೆ ಬಿಡ್ತಾ ಹೋಗುತ್ತೆ. 8 ಕೆಜಿ ನಿಮಗೆ ಒಂದು ಆವರೇಜ್ 8 ಕೆಜಿ ಸಿಕ್ತು ಅಂತಂದ್ರೆ ಎಷ್ಟಾಯ್ತು? 300 ಕಾಯಿಗೆ 1 ಕೆಜಿ ಪತ್ರಿ ಸಿಗುತ್ತೆ. 300 ಕಾಯಿಗಿಂತಲೂ ಜಾಸ್ತಿ ಸಿಗುತ್ತೆ. 8-10 ವರ್ಷದ ಗಿಡ ಆಗ್ಬಿಡ್ತು ಅಂತಂದ್ರೆ ನಿಮಗೆ 1-1.5 ಸಾವಿರ ಕಾಯಿ ಸಿಗ್ತವೆ. ಅಲ್ಲಿ ಲೆಕ್ಕ ಹಾಕಿ, ಬರೀ ನಿಮಗೆ 300ಕ್ಕೆ 1 ಕೆಜಿ ಪತ್ರೆ ಸಿಕ್ತು ಅಂದ್ರೆ ಪತ್ರೆ ರೇಟು ಇವತ್ತು
1800 ರೂಪಾಯಿ ಇದೆ ಪತ್ರೆ ರೇಟು. 1500 ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಒಂದ್ 3 ಕೆಜಿ ಪತ್ರೆ, ಒಂದ್ 1000 ಗಿಡ 1000 ಕಾಯಿ ಬಂತು ಅಂತಂದ್ರೆ 3 ಕೆಜಿ ಪತ್ರೆ ಅಲ್ಲಿಗೆ 7 ವರ್ಷ 5000 4500 ರೂಪಾಯಿ ಪತ್ರೆದಾಯ್ತು. 1 ಕೆಜಿಗೆ 800 ರೂಪಾಯಿ ಇದೆ, ಬೇಡ 500 ರೂಪಾಯಿ ಸಿಕ್ಲಿ. ಅಲ್ಲಿ ನಿಮ್ಗೆ ಒಂದ್ 8 ಕೆಜಿ ಅದು ಸಿಕ್ತು, ಕಾಯಿ ಸಿಕ್ತು ಅಂತಂದ್ರೆ ಎಷ್ಟಾಯ್ತು? 4. ಹಾಗಾಗಿ ಅದು ಇಷ್ಟು ನಮಗೆ 3 ಟೈಮ್ ಫಸಲು ಬರುತ್ತೆ. ಅದು ಜಾಯಿಕಾಯಿ ವರ್ಷದಲ್ಲಿ 3 ಟೈಮ್ ಫಸಲಿ ಬರುತ್ತೆ. 3 ಟೈಮ್ಗೆ 8 ಕೆಜಿ ಅಂತಂದ್ರೆ 824. ನೀವು ಲೆಕ್ಕ ಹಾಕಿ ಅವಾಗ ಎಷ್ಟಾಯ್ತು? ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಗಿಡ ಹಾಕೋದು ಅಷ್ಟೇ ಮುಖ್ಯ ಬರಲ್ಲ, ಮೇಂಟೆನೆನ್ಸ್ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ. ನಮಗೆ ಮೇಂಟೆನೆನ್ಸ್ ಭಾರಿ ಮುಖ್ಯವಾಗುತ್ತೆ. ಮಾಡಬೇಕು. ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ 100 ಜಾಯಿಕಾಯಿ ಇತ್ತು ಅಂತಂದ್ರೆ 100 ಜಾಯಿಕಾಯಿ ಇತ್ತು ಅಂತಂದ್ರೆ ಎಷ್ಟು ದುಡ್ಡು? ಅದು ಬೀಳ್ಲಿ, ಅದು ತೊಂದರೆ ಇಲ್ಲ. ಆಮೇಲೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಗ್ರೂಪ್ ನಲ್ಲಿ ಯಾರು ಏಲಕ್ಕಿ ಕಡೆಗೆ ಹೋಗ್ಬೇಡಿ. ಬಯಲುಸೀಮೆಗಿರೋರು ಎಲ್ರು ಬಹುತೇಕ ಬಯಲುಸೀಮೆ ಏಲಕ್ಕಿ ಕಡೆಗೆ ಹೋಗ್ಬೇಡಿ. ಮನೆಗೆ 5 ಗಿಡ 10 ಗಿಡ ಹಾಕಿ ಮನೆ ಉಪಯೋಗ ಬರುತ್ತೆ, ಏನ್ ಫಂಕ್ಷನ್ ಮಾಡ್ಕೋಬಹುದು. ಹಾಗಾಗಿ ಈ ಮಲೆನಾಡಲ್ಲೇ ಇದು ಫೇಲ್ ಆಗ್ತಾ ಇದೆ ಅಂದಾಗ ಬಯಲುಸೀಮೆನಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಆಮೇಲೆ ಅಲ್ಲ, ಇದಕ್ಕೇನಾಗುತ್ತೆ ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್ ಮೇಲಿತ್ತು ಅಂದ್ರೆ ಆ ವಾತಾವರಣದಲ್ಲಿ ಗಿಡ ಬಂದ್ರೂ ಬೆಳೆ ಬರಲ್ಲ, ಬೋರರ್ ಬಂದ್ಬಿಡುತ್ತೆ.